ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಈ ವ್ಲಾಗಲ್ಲಿ ನಾನು ನಿನ್ನೆ ಅಮಾವಾಸ್ಯೆ ಇತ್ತಲ್ವ, ಅದರ ಪೂಜೆ ಮತ್ತು ಅದಕ್ಕೆ ಪ್ರಸಾದಕ್ಕೆ ಅಂತ ಮಾಡಿದ್ದ ಕ್ಯಾರೆಟ್ ಪಾಯಸದ ರೆಸಿಪಿನ ಎರಡನ್ನೂ ಕ್ಲಬ್ ಮಾಡಿ ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು ನೀವಿಲ್ಲಿ ನಾನು ದೇವರ ನೈವೇದ್ಯಕ್ಕೆ ಅಂತ ದಿಢೀರಾಗಿ ಫಟಾಫಟ್ ಅಂತ ಕೇವಲ 5-10 ನಿಮಿಷಕ್ಕೆ ಮಾಡ್ಕೋಬಹುದಾದಂಥ ಈಸಿಯಾದ ರೆಸಿಪಿನ ತೋರಿಸ್ತಾ ಇದ್ದೀನಿ. ಶಾವಿಗೆ ಪಾಯಸ, ಸಬ್ಬಕ್ಕಿ ಪಾಯಸ ತಿಂದು ಸಾಕನ್ಸೋರಿಗೆ ದಿಢೀರಾಗಿ ಈ ಥರದೊಂದು ಪಾಯಸ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಹಾಗೆಯೇ ಟೇಸ್ಟಿಯಾಗೂ ಕೂಡ ಇರುತ್ತೆ. ನಾನು ಕೂಡ ಯಾವ ಪಾಯಸ ಮಾಡಲಿ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮಾರ್ಕೆಟಿಂದ ಬರ್ತಾ ಟೊಮೆಟೊ ಮತ್ತು ಕ್ಯಾರೆಟ್ ತೊಗೊಂಬಂದಿದ್ರು. ಕ್ಯಾರೆಟ್ ಇದೆಯಲ್ಲ ತಾಳು, ಒಂದ್ಸಲ ಕ್ಯಾರೆಟ್ ಪಾಯಸನ ಮಾಡೋಣ ಅಂತಂದ್ಬಿಟ್ಟು ಕ್ಯಾರೆಟ್ ಪಾಯಸಕ್ಕೆ ನಾನು ರೆಡಿ ಮಾಡಿಕೊಡ್ತಾ ಇದ್ದೀನಿ. ಹಾಗೆಯೇ ಪಕ್ಕದಲ್ಲಿ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ನೋಡ್ತಾ ಇರ್ಬೋದು, ನಾನು 2 ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಬಾದಾಮಿ, ಗೋಡಂಬಿ ಹಾಗೆಯೇ ಒಣದ್ರಾಕ್ಷಿಯನ್ನು ತಗೊಂಡಿದ್ದೀನಿ. ಅದನ್ನೆಲ್ಲ ಹುರಿಯೋಕೆ ತುಪ್ಪನೂ ಎತ್ತಿಟ್ಕೊಂಡಿದ್ದೀನಿ. ನಾನು ಇದನ್ನು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು. ಹಾಗಾಗಿ ಸಕ್ಕರೆನ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಿಷ್ಟು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕು, ಹಾಗೆಯೇ ಸ್ವಲ್ಪ ಕಡಿಮೆ ಸಮಯದಲ್ಲೇ ಆಗುತ್ತೆ. ಇವಾಗ ನಾನಿಲ್ಲಿ ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಆ ಪ್ಯಾನ್ಗೆ ಇವಾಗ ನಾನು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಅಂದರೆ ಅದು ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಾವು ಕ್ಯಾರೆಟ್ನ ಹುರ್ಕೋಬೇಕಾಗತ್ತೆ. ಈ ಕಡೆ ಹಾಲೇನು ಕಾಯಕ್ಕೆ ಇಟ್ಕೊಂಡಿದ್ದೆ. ಆ ಹಾಲು ಕಾದು ಉಕ್ಲಿಕ್ಕೆ ಬಂದಿತ್ತು. ಹಾಗಾಗಿ ಅದನ್ನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಈ ಕಡೆ ನಾನು ಕ್ಯಾರೆಟ್ ತುರಿತಾ ಇದ್ನಲ್ಲ, ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿರಿ. ಯಾಕಂತಂದರೆ ಸ್ವಲ್ಪ ಟೈಮು ತೊಗೊಳುತ್ತೆ, ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳ್ಳಿ, ಪರವಾಗಿಲ್ಲ. ಮೀಡಿಯಮ್ ಉರಿಯಲ್ಲೇ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಅದು ಸಿಯೋದು ಅಥವಾ ಸೀದು ಹೋಗೋದು, ತಳ ಹಿಡಿಯೋದು ಆ ಥರ ಆಗಿಬಿಟ್ರೆ ಪಾಯಸ ಅಷ್ಟು ಟೇಸ್ಟಿಯಾಗಿ ಬರಲ್ಲ. ಹಾಗಾಗಿ ಪದೇ ಪದೇ ಕೈ ಆಡಿಸ್ತಾ ಇರಿ. ಜೊತೆಗೆ ಮೀಡಿಯಮ್ ಫ್ಲೇಮಲ್ಲಿ ಉರಿಯನ್ನು ಇಟ್ಕೊಂಡಿರಿ. ಕ್ಯಾರೆಟು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಅಂದರೆ ಆರೆಂಜ್ ಕಲರ್ ಇದ್ದಿದ್ದು ಸ್ವಲ್ಪ ಲೈಟಾಗಿ ವೈಟಿಶ್ ಆಗ್ತಾ ಬರುತ್ತೆ. ಆ ಹಂತದಲ್ಲಿ ನಿಮಗೆ ಕ್ಯಾರೆಟು ಸ್ವಲ್ಪ ಬೆಂದಿದೆ ಅಂತ ಅರ್ಥ. ನಾವು ಹುರಿಯೋದ್ರಿಂದನೇ ಜಾಸ್ತಿ ಬೆಂದ್ಕೊಳ್ಳಲ್ಲ ಅದು. ಆಮೇಲೆ ನಾವು ಅದನ್ನು ಹಾಲಲ್ಲಿ ಬೇಯಿಸ್ಕೊಳ್ಳೋಣಂತೆ. ಇವಾಗ ನಾನು ಅದನ್ನು ಹುರಿದ್ಬಿಟ್ಟು ಎತ್ತಿಟ್ಕೊಂಡು ಮತ್ತದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನೇನು ದ್ರಾಕ್ಷಿ ಗೋಡಂಬಿನ ಎತ್ತಿಟ್ಟಿದ್ದೆ ಅಲ್ವಾ, ಅದನ್ನು ಈಗ ಇದರೊಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ದ್ರಾಕ್ಷಿ ಗೋಡಂಬಿನ ಹುರಿದು ಎತ್ತಿಟ್ಕೊಂಡಾದ್ಮೇಲೆ ಅದೇ ಪ್ಯಾನ್ಗೆ ಏನು ತುಪ್ಪ ಉಳಿದಿರುತ್ತೆ ಅದೇ ತುಪ್ಪಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ಪಾಯಸ ಮಾಡ್ತಾ ಇದ್ದೀರಾ ಅಷ್ಟನ್ನು ನೋಡಿಕೊಂಡು ಹಾಲನ್ನು ಹಾಕ್ಕೊಳ್ಳಿ. ನಾನೊಂದು 3 ಜನಕ್ಕೆ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ. ಆಲ್ರೆಡಿ ಹಾಲು ಕುದ್ದಿದ್ದು ಜೊತೆಗೆ ಪ್ಯಾನ್ ಕೂಡ ಕಾದಿದ್ರಿಂದ ಆ ಥರ ಉಕ್ಕು ಬಂತು ಅಷ್ಟೇ.
ಇದಾದಮೇಲೆ ಈ ಹಾಲನ್ನ ಒಂದ್ಸಲ ನೀಟಾಗಿ ತುಪ್ಪದ ಜೊತೆ ಮಿಕ್ಸ್ ಮಾಡ್ಕೊಂಬಿಟ್ಟು ಆಲ್ರೆಡಿ ಕುದಿಸಿರೋ ಹಾಲಾಗಿರೋದ್ರಿಂದ ಕುದಿ ಬರ್ಸೋದು ಬೇಡ. ನೀವು ತಣ್ಣಗಿರೋ ಹಾಲು ತೊಗೊಂಡಿದ್ದೀರಾ ಅಂತಂದರೆ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಬೌಲಷ್ಟು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಶುಗರ್ ಬೇಡ ಅಂತಂದರೆ ನೀವು ಬೆಲ್ಲ ಕೂಡ ಯೂಸ್ ಮಾಡಬಹುದು. ಟೇಸ್ಟು ನಿಮಗೆ ಯಾವ ಥರ ಫ್ಲೇವರ್ ಬೇಕು ಅಂದರೆ ಈ ಕೆಲವೊಬ್ಬರು ಶುಗರ್ ತಿನ್ನೋದಿಲ್ಲ ಅಲ್ವಾ, ಅಂಥವರು ನೀವು ಬೆಲ್ಲನ ಯೂಸ್ ಮಾಡ್ಕೋಬೋದು. ನಾನಿಲ್ಲೇನಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಅಂತಂದರೆ MTR ಬಾದಾಮ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. MTR ಬಾದಾಮ್ ಪೌಡರ್ ಹಾಕೋದ್ರಿಂದ ಖೀರು ಅಥವಾ ನಾವೇನು ಪಾಯಸ ಮಾಡ್ತಾಯಿದ್ದೀವಿ ಅದ್ರದ್ದು ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ನಾನು ಈಗಾಗಲೇ ಶಾವಿಗೆ ಪಾಯಸ ಮಾಡಬೇಕಾದ್ರೂ ಅದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹೇಳ್ಕೊಟ್ಟಿದ್ದೀನಿ. ಇನ್ನು ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇದೆಲ್ಲ ಆದಮೇಲೆ ನಾವೇನು ಆವಾಗಲೇ ಹುರಿದಿಟ್ಕೊಂಡಿದ್ದೀವಿ ಕ್ಯಾರೆಟ್ನ ಇದಕ್ಕೆ ಆ್ಯಡ್ ಮಾಡಬೇಕು. ನಾನಿಲ್ಲಿ ಆ್ಯಡ್ ಮಾಡಿ ಒಂದು 2ರಿಂದ 3 ನಿಮಿಷ ಕುದಿಸಿದ್ರೆ ಸಾಕು. ಯಾಕಂದರೆ ಆಲ್ರೆಡಿ ನಾವು ಹುರ್ಕೊಂಡಿರ್ತೀವಿ ಅಲ್ವಾ, ಅದರಲ್ಲಿ ಅರ್ಧ ಬೆಂದಿರುತ್ತೆ. 1 ಕುದಿ ಅಥವಾ 2 ಕುದಿ ಬಂದರೆ ಹಾಲಲ್ಲೂ ಕೂಡ ಕ್ಯಾರೆಟ್ ಬೆಂದ್ಕೊಬಿಡುತ್ತೆ. ಅದಾದಮೇಲೆ ನಾವೇನು ಹುರಿದಿಟ್ಕೊಂಡಿದ್ವಿ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಸೇರಿಸಿ ಪಾಯಸನ ಕುದಿಯೋಕ್ಕೆ ಬಿಡೋಣ. ನೋಡ್ತಾ ಇರ್ಬೋದು, ಕಲರ್ ನೋಡಿದ್ರೇ ಸಿಕ್ಕಾಬಟ್ಟೆ ಯಮ್ಮಿಯಾಗಿದೆ. ತಿಂದ್ಬಿಡೋಣ ಅಂತ ಅನ್ನೋಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ ನೀವು. ನೋಡಿ ಇವಾಗ ಕುದಿ ಬರ್ತಾ ಇದೆ, ಹಾಗೆಯೇ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಅಂದರೆ ಕ್ಯಾರೆಟ್ ಬೆಂದಂಗೆ ನಿಮಗೆ ಕಲರ್ ಚೇಂಜ್ ಆಗುತ್ತೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಮೊದಲಿದ್ದಷ್ಟು ಆರೆಂಜ್ ಆಗಿ ಇವಾಗ ಅದಿಲ್ಲ. ಏನಕ್ಕೆ ಅಂತಂದರೆ ಕ್ಯಾರೆಟ್ ಬೆಂದಿದೆ ಅಂತ ಅರ್ಥ. ನೀವು ಹೀಗೇ ಅದನ್ನು ಐಡೆಂಟಿಫೈ ಮಾಡ್ಕೋಬೋದು. ತುಂಬ ಈಸಿಯಾಗಿ ಕಲರ್ ಚೇಂಜಿಂಗ್ ಮೂಲಕನೇ ಐಡೆಂಟಿಫೈ ಮಾಡ್ಕೋಬೋದು. ಫೈನಲಿ ಪಾಯಸ ರೆಡಿ ಆಯಿತು. ಇವಾಗ ಅದನ್ನು ಬೌಲಿಗೆ ಹಾಕ್ಕೊಳ್ಳೋಣ. ಬೌಲಿಗೆ ಹಾಕ್ಕೊಂಡು ದೇವ್ರ ಪ್ರಸಾದಕ್ಕೆ ಅಂತ ಎತ್ತಿಟ್ಕೊಳ್ಳೋಣ. ಅದಕ್ಕೇ ನಾನಿಲ್ಲಿ 2 ಬೌಲ್ನ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ನಾನು ಎಡೆ ತೋರಿಸ್ಬೇಕಾದ್ರೆ 2 ಬೌಲ್ನ ಯೂಸ್ ಮಾಡ್ತೀನಿ. ನೀವೆಲ್ಲ ಯಾವ ಥರ ಎಡೆ ತೋರಿಸ್ತೀರಾ, ಒಂದೇ ಬೌಲ್ನ ಯೂಸ್ ಮಾಡ್ತೀರಾ ಅಂತ ಹೇಳಿ. ನಮ್ಮ ಕಡೆ ಎಲ್ಲ ನಾವು ದೇವರಿಗೆ ಎಡೆ ತೋರಿಸ್ಬೇಕಾದ್ರೆ 2 ತಟ್ಟೆ 2 ಬೌಲು ಆ ಥರ ತುಂಬ್ತೀವಿ. ಏನೇ ಮಾಡಿದ್ರು 2 ಮಾಡ್ತೀವಿ. ಒಂದು ದೀಪಕ್ಕೆ, ಇನ್ನೊಂದು ದೇವ್ರ ಫೋಟೋಕ್ಕೆ ಅಂತಂದ್ಬಿಟ್ಟು. ಏನಕ್ಕೆ ಅಂತಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಲಾದರೂ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಮನೇಲಿ ಯಾವಾಗಲೂ ನಾವು ಹಾಗೇ ಮಾಡೋದು. ಯಾವತ್ತೂ ದೇವರಿಗೆ ಒಂದು ನೈವೇದ್ಯನ ನಾವು ಕೊಡೋದಿಲ್ಲ. ಫೈನಲಿ ಸಖತ್ ಟೇಸ್ಟಿಯಾಗಿ ಆಗಿದ್ದಂತಹ ಕ್ಯಾರೆಟ್ ಪಾಯಸನ ದೇವ್ರ ಮುಂದೆ ಇಟ್ಟು ದೇವರ ನೈವೇದ್ಯನೂ ಮಾಡಿ ಆಯಿತು. ದೇವರ ನೈವೇದ್ಯ ಆದಮೇಲೆ ನಾನಿಲ್ಲಿ ಫೋಟೋಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ನಾನು ಹೇಗೆ ಅಮಾವಾಸ್ಯೆ ಪೂಜೆಯನ್ನು ಮಾಡಿದ್ದೆ ಅನ್ನೋದ್ರ ಫೋಟೋಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.